ಶ್ರೀಕೃಷ್ಣ ಹೇಳುತ್ತಾರೆ, ನೀನು ಮಾಡುವ ಪ್ರತಿಯೊಂದು ಕೆಲಸವನ್ನು ಭಗವಂತನಿಗೆ ಅರ್ಪಿಸು, ಆಗ ಚಿಂತೆಗೆ ಯಾವುದೇ ಕಾರಣವಿರುವುದಿಲ್ಲ. ಈ ಉಪದೇಶವು ನಮಗೆ ಕಲಿಸುವುದೇನೆಂದರೆ, ನಾವು ನಮ್ಮ ಎಲ್ಲ ಕರ್ಮಗಳನ್ನು, ನಮ್ಮ ಎಲ್ಲ ಪ್ರಯತ್ನಗಳನ್ನು ಅವುಗಳ ಫಲಗಳ ಸಮೇತ ಭಗವಂತನಿಗೆ ಅರ್ಪಿಸಿದಾಗ ನಾವು ನಾನೇ ಮಾಡುವವನು ಎಂಬ ಅಹಂಕಾರದಿಂದ ಮತ್ತು ಫಲಿತಾಂಶದ ಚಿಂತೆ ಅಥವಾ ಭಯದಿಂದ ಮುಕ್ತರಾಗುತ್ತೇವೆ. ಆತ್ಮೀಯ ಸ್ನೇಹಿತರೆ, ನೀವು ಸಹ ಭಗವಾನ್ ಶ್ರೀಕೃಷ್ಣನ ಅನುಯಾಯಿಯಾಗಿದ್ದರೆ ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ. ಬನ್ನಿ ವಿಡಿಯೋವನ್ನ ಮುಂದುವರಿಸೋಣ. ಈ ಉಪದೇಶವು ನಮಗೆ ನೆನಪಿಸುವುದೇನೆಂದರೆ, ನಮ್ಮ ಕರ್ಮವೇ ನಮ್ಮ ಧರ್ಮ ಮತ್ತು ಅದನ್ನು ಯಾವುದೇ ವೈಯಕ್ತಿಕ ಲಾಭ ಅಥವಾ ನಷ್ಟದ ನಿರೀಕ್ಷೆಯಿಲ್ಲದೆ ದೇವರನ್ನು ಸಾಕ್ಷಿಯಾಗಿ ಇಟ್ಟುಕೊಂಡು ಮಾಡುವುದೇ ಚಿಂತೆಯಿಂದ ಶಾಶ್ವತ ಮುಕ್ತಿಯ ಖಚಿತ ಮಾರ್ಗವಾಗಿದೆ. ಚಿಂತೆಯಿಂದ ಏನೂ ಬದಲಾಗುವುದಿಲ್ಲ, ಕರ್ಮದಿಂದ ಎಲ್ಲವೂ ಬದಲಾಗುತ್ತದೆ. ಇದು ಅತ್ಯಂತ ಆಳವಾದ ಮತ್ತು ಮಹತ್ವದ ಸತ್ಯವಾಗಿದೆ. ನಾವೆಲ್ಲರೂ ನಮ್ಮ ಜೀವನದಲ್ಲಿ ಇದನ್ನು ಅಳವಡಿಸಿಕೊಳ್ಳುವ ಅಗತ್ಯವಿದೆ. ಚಿಂತೆ ಮಾಡುವುದು ಒಂದು ನಕಾರಾತ್ಮಕ ಪ್ರಕ್ರಿಯೆ. ಅದು ನಮ್ಮ ಅಮೂಲ್ಯ ಶಕ್ತಿಯನ್ನ ವ್ಯರ್ಥವಾಗಿ ನಾಶ ಮಾಡುವ ಒಂದು ಮಾನಸಿಕ ಬಲೆ. ಇದು ನಾವು ನಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ತಿರುಗುವ ಒಂದು ಅದೃಶ್ಯ ಭಾರದಂತೆ. ಅದು ನಮ್ಮನ್ನ ಮುಂದೆ ಸಾಗದಂತೆ ತಡೆಯುತ್ತದೆ ಮತ್ತು ನಮ್ಮ ಸೃಜನಶೀಲತೆಯನ್ನ ಕುಂಠಿತಗೊಳಿಸುತ್ತದೆ. ನಾವು ಚಿಂತೆಯಲ್ಲಿ ಮುಳುಗಿದ್ದಾಗ ನಮ್ಮ ಮನಸ್ಸು ಕ್ಷೋಭೆಗೊಂಡು ಸಮುದ್ರದಂತೆ ಆಗುತ್ತದೆ. ಅದರಲ್ಲಿ ಸ್ಪಷ್ಟತೆಯ ಯಾವ ಅಲೆಯೂ ಏಳಲು ಸಾಧ್ಯವಾಗುವುದಿಲ್ಲ. ನಾವು ಸಮಸ್ಯೆಗಳ ಬಗ್ಗೆಯೇ ಯೋಚಿಸುತ್ತಾ ಇರುತ್ತೇವೆ, ಅವುಗಳ ಸಂಭಾವ್ಯ ಕೆಟ್ಟ ಪರಿಣಾಮಗಳನ್ನ ಕಲ್ಪಿಸಿಕೊಳ್ಳುತ್ತಿರುತ್ತೇವೆ. ಆದರೆ ಪರಿಹಾರದ ದಿಕ್ಕಿನಲ್ಲಿ ಒಂದು ಹೆಜ್ಜೆಯನ್ನ ಮುಂದಿಡಲು ಸಾಧ್ಯವಾಗುವುದಿಲ್ಲ. ಇದಕ್ಕೆ ವಿರುದ್ಧವಾಗಿ ನಾವು ಚಿಂತೆಯಲ್ಲಿ ಕಳೆಯುವ ಅದೇ ಸಮಯವನ್ನ, ಅದೇ ಶಕ್ತಿಯನ್ನು ನಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಕ್ರಮಗಳನ್ನು ತೆಗೆದುಕೊಳ್ಳಲು ಬಳಸಿದರೆ ನಾವು ಜೀವನದಲ್ಲಿ ನಿಜವಾದ ಪ್ರಗತಿಯನ್ನ ಸಾಧಿಸಬಹುದು. ಕರ್ಮವೇ ಸಾಧ್ಯತೆಗಳ ಬಾಗಿಲನ್ನ ತೆರೆಯುವ ಕೀಲಿ. ಕರ್ಮ ಎಂದರೆ ಪ್ರಯತ್ನಿಸುವುದು, ಯೋಜನೆ ಮಾಡುವುದು ಮತ್ತು ಯೋಜನೆಯನ್ನ ಕಾರ್ಯಗತಗೊಳಿಸುವುದು. ನಾವು ಕರ್ಮ ಮಾಡಿದಾಗ ನಾವು ಪರಿಸ್ಥಿತಿಗಳನ್ನ ಬದಲಾಯಿಸುವ ಶಕ್ತಿಯನ್ನು ನಮ್ಮ ಕೈಗೆ ತೆಗೆದುಕೊಳ್ಳುತ್ತೇವೆ. ನಾವು ನಿಷ್ಕ್ರಿಯ ಪ್ರೇಕ್ಷಕರಾಗಿ ಉಳಿಯುವ ಬದಲು ನಮ್ಮ ಜೀವನದ ಸಕ್ರಿಯ ನಿರ್ಮಾಪಕರಾಗುತ್ತೇವೆ. ಸಮಸ್ಯೆ ಎಷ್ಟೇ ದೊಡ್ಡದಾಗಿರಲಿ, ಅದರ ಗಾತ್ರ ನಮ್ಮನ್ನು ಹೆದರಿಸಬಹುದು, ಆದರೆ ಅದರ ಪರಿಹಾರವು ಕೇವಲ ಮತ್ತು ಕೇವಲ ನಮ್ಮ ಕರ್ಮಗಳಿಂದ ಮಾತ್ರವೇ ಸಿಗುತ್ತದೆ ಎಂಬುದನ್ನು ನೆನಪಿಟ್ಟುಕೊಳ್ಳುವುದು ತುಂಬಾ ಮುಖ್ಯ. ಬೆಟ್ಟದಂತೆ ಕಾಣುವ ಸಮಸ್ಯೆಯೂ ಸಹ ಚಿಕ್ಕ ಚಿಕ್ಕ ಸಮಸ್ಯೆಯಾಗಿ ನಿರಂತರವಾಗಿ ಮಾಡಿದ ಕರ್ಮಗಳಿಂದ ಕರಗಬಹುದು. ನಾವು ನಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದಾಗ, ನಾವು ನಮ್ಮ ಪ್ರಯತ್ನಗಳಲ್ಲಿ ನಿಷ್ಠೆ ಮತ್ತು ಶ್ರದ್ಧೆಯನ್ನು ತೋರಿದಾಗ, ಆಗ ಮಾತ್ರ ಜೀವನದಲ್ಲಿ ಸಕಾರಾತ್ಮಕ ಫಲಿತಾಂಶಗಳು ಸಿಗುತ್ತವೆ. ಕರ್ಮವು ನಮ್ಮನ್ನು ಪರಿಹಾರದತ್ತ ಕೊಂಡೊಯ್ಯುವುದು ಮಾತ್ರ ಅಲ್ಲ, ಅದು ನಮಗೆ ಆತ್ಮವಿಶ್ವಾಸ ಮತ್ತು ಆತ್ಮಾಭಿಮಾನವನ್ನು ಸಹ ನೀಡುತ್ತದೆ. ಪ್ರತಿಯೊಂದು ಸಣ್ಣ ಹೆಜ್ಜೆ, ಪ್ರತಿಯೊಂದು ಸಣ್ಣ ಪ್ರಯತ್ನ ನಮ್ಮನ್ನು ಬಲಪಡಿಸುತ್ತದೆ ಮತ್ತು ನಾವು ಸವಾಲುಗಳನ್ನು ಎದುರಿಸಲು ಸಮರ್ಥರಾಗಿದ್ದೇವೆ ಎಂಬ ನಂಬಿಕೆಯನ್ನು ನೀಡುತ್ತದೆ. ಜೀವನದ ಸ್ವಭಾವವೇ ಹಾಗೆ, ಅದರಲ್ಲಿ ಏಳು ಬೀಳುಗಳು ಬರುತ್ತಲೇ ಇರುತ್ತವೆ. ಪ್ರತಿಯೊಂದು ಕತ್ತಲೆಯ ನಂತರ ಹೊಸ ಬೆಳಕು ಬರುತ್ತದೆ. ಇದು ಪ್ರಕೃತಿಯ ಅಚಲ ನಿಯಮ ಮತ್ತು ಇದೇ ನಿಯಮ ನಮ್ಮ ಜೀವನಕ್ಕೂ ಅನ್ವಯಿಸುತ್ತದೆ. ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳು ಅಥವಾ ಕಷ್ಟಗಳು ಬರಲಿ, ಅವು
ಎಷ್ಟೇ ಭೀಕರವಾಗಿ ಕಂಡರೂ ಎಲ್ಲವೂ ಮತ್ತೆ ಸಾಮಾನ್ಯ ಸ್ಥಿತಿಗೆ ಬರುವ ಅಥವಾ ಕನಿಷ್ಠ ಸಹನೀಯವಾಗುವ ಒಂದು ಸಮಯ ಖಂಡಿತ ಬರುತ್ತದೆ. ಮೋಡಗಳು ಸರಿಯುತ್ತವೆ, ಸೂರ್ಯ ಮತ್ತೆ ಬೆಳಗಲು ಪ್ರಾರಂಭಿಸುತ್ತಾನೆ. ಕಷ್ಟಗಳು ತಾತ್ಕಾಲಿಕ, ಅವು ಜೀವನದ ಒಂದು ಭಾಗ, ಆದರೆ ಅವು ಶಾಶ್ವತವಲ್ಲ ಮತ್ತು ಕಾಲಕ್ರಮೇಣ ಅವು ದೂರವಾಗುತ್ತವೆ ಎಂಬ ಈ ಆಳವಾದ ಸತ್ಯವನ್ನು ನಾವು ಅರ್ಥ ಮಾಡಿಕೊಂಡರೆ ನಮ್ಮ ಮನಸ್ಸಿನ ಚಿಂತೆ ತಾನಾಗಿಯೇ ಕಡಿಮೆಯಾಗುತ್ತದೆ. ಈ ತಿಳುವಳಿಕೆ ನಮಗೆ ತಾಳ್ಮೆಯನ್ನ ನೀಡುತ್ತದೆ, ನಮಗೆ ಭರವಸೆಯನ್ನು ನೀಡುತ್ತದೆ. ರಾತ್ರಿಯ ಕತ್ತಲೆಯ ನಂತರ ಸೂರ್ಯನ ಉದಯವು ನಿಶ್ಚಿತವಾಗಿರುವಂತೆಯೇ ಪ್ರತಿಯೊಂದು ತೊಂದರೆ, ಪ್ರತಿಯೊಂದು ಸಂಕಟದ ನಂತರ ಜೀವನದಲ್ಲಿ ಒಂದು ಹೊಸ ಆರಂಭ, ಒಂದು ಹೊಸ ಅವಕಾಶ ಸಿಗುತ್ತದೆ. ಇದೇ ಜೀವನ ಚಕ್ರ. ಬದಲಾವಣೆ ಶಾಶ್ವತ ನಿಯಮ. ಇದನ್ನು ಅರ್ಥ ಮಾಡಿಕೊಳ್ಳುವ ಅಗತ್ಯವಿದೆ. ನಾವು ಈ ಚಕ್ರವನ್ನು ಅರ್ಥ ಮಾಡಿಕೊಂಡಾಗ ನಾವು ಜೀವನದ ಅಲೆಗಳ ಮೇಲೆ ಸವಾರಿ ಮಾಡಲು ಕಲಿಯುತ್ತೇವೆ. ನಾವು ಏಳು ಬೀಳುಗಳನ್ನು ಸ್ವೀಕರಿಸಲು ಕಲಿಯುತ್ತೇವೆ ಮತ್ತು ಚಿಂತೆಯ ಭಾರದಿಂದ ಮುಕ್ತರಾಗುತ್ತೇವೆ. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ನೀಡುವ ಉಪದೇಶವು ಕೇವಲ ಕುರುಕ್ಷೇತ್ರದ ಯುದ್ಧ ಭೂಮಿಗೆ ಸೀಮಿತವಾಗಿಲ್ಲ. ಬದಲಿಗೆ ಅದು ಜೀವನದ ಸಂಘರ್ಷಗಳು ಮತ್ತು ಚಿಂತೆಗಳಿಂದ ಹೋರಾಡುತ್ತಿರುವ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರಸ್ತುತವಾಗಿದೆ. ಶ್ರೀಕೃಷ್ಣರು ಹೇಳುತ್ತಾರೆ, ಕರ್ಮಣ್ಣೆ ವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲ ಹೇತುರ್ಬುರು ಮಾತೆ ಸಂಗೋಷ್ಠೆ ಕರ್ಮಣಿ. ಅಂದರೆ ನಿನಗೆ ಕರ್ಮವನ್ನು ಮಾಡುವುದರಲ್ಲಿ ಮಾತ್ರ ಅಧಿಕಾರವಿದೆ, ಅದರ ಫಲಗಳಲ್ಲಿ ಎಂದಿಗೂ ಇಲ್ಲ. ಆದ್ದರಿಂದ ನೀನು ಕರ್ಮಗಳ ಫಲಕ್ಕಾಗಿ ಕಾರಣನಾಗಬೇಡ ಹಾಗೂ ಕರ್ಮವನ್ನು ಮಾಡದಿರುವುದರಲ್ಲೂ ಆಸಕ್ತಿಯನ್ನು ಹೊಂದಬೇಡ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಶ್ರೀಕೃಷ್ಣನು ಹೇಳುವುದೇನೆಂದರೆ, ನಿನ್ನ ಕರ್ಮವೇ ನಿನ್ನ ಧರ್ಮ. ಫಲದ ಬಗ್ಗೆ ಚಿಂತಿಸಬೇಡ, ಏಕೆಂದರೆ ನೀನು ಹುಟ್ಟಿರುವುದು ಕರ್ಮ ಮಾಡಲು, ಫಲವನ್ನು ಪಡೆಯಲು ಅಲ್ಲ. ಈ ಉಪದೇಶವು ನಮಗೆ ಕಲಿಸುವುದೇನೆಂದರೆ, ನಾವು ನಮ್ಮ ಸಂಪೂರ್ಣ ಗಮನವನ್ನು, ನಮ್ಮ ಸಂಪೂರ್ಣ ಶಕ್ತಿಯನ್ನು ನಮ್ಮ ಕರ್ಮಗಳ ಮೇಲೆ, ನಮ್ಮ ಕರ್ತವ್ಯಗಳ ಮೇಲೆ ಕೇಂದ್ರೀಕರಿಸಬೇಕೇ ಹೊರತು ಅವುಗಳ ಸಂಭಾವ್ಯ ಫಲಿತಾಂಶಗಳ ಮೇಲೆ ಅಲ್ಲ. ಅನೇಕ ಬಾರಿ ನಾವು ಫಲಿತಾಂಶದ ಚಿಂತೆಯಲ್ಲಿ ಎಷ್ಟು ಮುಳುಗಿ ಹೋಗುತ್ತೇವೆಂದರೆ ನಾವು ಸರಿಯಾದ ರೀತಿಯಲ್ಲಿ ಕರ್ಮವನ್ನೇ ಮಾಡಲು ಸಾಧ್ಯವಾಗುವುದಿಲ್ಲ. ನಮ್ಮ ಮನಸ್ಸು ಭವಿಷ್ಯದ ಅನಿಶ್ಚಿತತೆಗಳಲ್ಲಿ ಅಲೆಯುತ್ತಿರುತ್ತದೆ. ನಾವು ಯಶಸ್ವಿಯಾಗುತ್ತೇವೆಯೋ, ನನಗೆ ಬೇಕಾದ ಫಲಿತಾಂಶ ಸಿಗುವುದೇ, ಎಲ್ಲಾದರೂ ನಾನು ವಿಫಲನಾದರೆ? ಈ ಚಿಂತೆಯು ನಮ್ಮ ವರ್ತಮಾನದ ಪ್ರಯತ್ನವನ್ನು ದುರ್ಬಲಗೊಳಿಸುತ್ತದೆ, ನಮ್ಮ ಏಕಾಗ್ರತೆಯನ್ನ ಭಂಗಗೊಳಿಸುತ್ತದೆ. ಆದರೆ ನಾವು ಶ್ರೀಕೃಷ್ಣರ ಈ ಆಳವಾದ ಉಪದೇಶವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ, ಅದನ್ನು ನಮ್ಮ ನಡವಳಿಕೆಯ ಆಧಾರವನ್ನಾಗಿ ಮಾಡಿಕೊಂಡರೆ, ನಮ್ಮ ಹೆಚ್ಚಿನ ಚಿಂತನೆಗಳು ತಾವಾಗಿಯೇ ಕೊನೆಗೊಳ್ಳಬಹುದು. ಏಕೆಂದರೆ ನೀವು ನಿಮ್ಮ ಕರ್ಮದಲ್ಲಿ ಸಂಪೂರ್ಣ ನಿಷ್ಠೆ, ಸಂಪೂರ್ಣ ಪ್ರಾಮಾಣಿಕತೆ ಮತ್ತು ಸಂಪೂರ್ಣ ಶ್ರದ್ಧೆಯನ್ನು ಇಟ್ಟಾಗ, ನೀವು ನಿಮ್ಮ ಅತ್ಯುತ್ತಮ ಪ್ರಯತ್ನವನ್ನ ಮಾಡಿದಾಗ ಫಲಿತಾಂಶಗಳು ತಾವಾಗಿಯೇ ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತವೆ. ಒಂದು ವೇಳೆ ಫಲಿತಾಂಶಗಳು ನಿರೀಕ್ಷೆಗೆ ತಕ್ಕಂತೆ ಬಾರದಿದ್ದರೂ, ನೀವು ನಿಮ್ಮ ಕರ್ತವ್ಯವನ್ನು ಸಂಪೂರ್ಣ ನಿಷ್ಠೆಯಿಂದ ನಿಭಾಯಿಸಿದ್ದೀರಿ ಎಂಬ ಸಮಾಧಾನ ನಿಮಗಿರುತ್ತದೆ. ಇದೇ ನಿಷ್ಕಾಮ ಕರ್ಮಯೋಗದ ಸಾರ. ಇದು ನಮ್ಮನ್ನು ಚಿಂತೆಯಿಂದ ಮುಕ್ತಗೊಳಿಸುತ್ತದೆ. ಇಂದಿನ ಚಿಂತೆ ನಾಳೆಯ ಸಂತೋಷವನ್ನ ಕದಿಯುತ್ತದೆ. ಇದು ಅತ್ಯಂತ ನಿಖರವಾದ ಮಾತು. ನಮ್ಮಲ್ಲಿ ಅನೇಕರು ತಮ್ಮ ಭವಿಷ್ಯದ ಕಾಲ್ಪನಿಕ ಚಿಂತೆಗಳಲ್ಲಿ ಎಷ್ಟು ಮಗ್ನರಾಗಿರುತ್ತಾರೆಂದರೆ,
ಅವರ ವರ್ತಮಾನದ ಕ್ಷಣದ ಆನಂದವನ್ನು ಕಳೆದುಕೊಳ್ಳುತ್ತಾರೆ. ನಮ್ಮ ಮನಸ್ಸು ಒಂದು ಹಿಂದಿನ ವಿಷಾದಗಳಲ್ಲಿ ಸಿಲುಕಿಕೊಂಡಿರುತ್ತದೆ ಅಥವಾ ಭವಿಷ್ಯದ ಆತಂಕಗಳಲ್ಲಿ. ಇದು ಬಹಳ ದೊಡ್ಡ ತಪ್ಪು, ಏಕೆಂದರೆ ವರ್ತಮಾನವೇ ನಮ್ಮ ನಿಜವಾದ ಸಮಯ. ಇದೇ ನಾವು ಬದುಕುತ್ತಿರುವ ಕ್ಷಣ. ಇದರಲ್ಲಿ ನಾವು ಕರ್ಮ ಮಾಡಬಹುದು, ಇದರಲ್ಲಿ ನಾವು ಅನುಭವಿಸಬಹುದು. ನಾವು ಕೇವಲ ಭವಿಷ್ಯದ ಬಗ್ಗೆ ಚಿಂತಿಸಿದರೆ ನಾವು ಇಂದಿನ ಬದುಕನ್ನ ಬದುಕಲು ಸಾಧ್ಯವಾಗುವುದಿಲ್ಲ. ಇಂದಿನ ಚಿಕ್ಕ ಚಿಕ್ಕ ಸಂತೋಷಗಳನ್ನು ಅನುಭವಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಭವಿಷ್ಯದಲ್ಲಿಯೂ ನಿಜವಾದ ಅರ್ಥದಲ್ಲಿ ಸಂತೋಷವಾಗಿರಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನಾವು ವರ್ತಮಾನದಲ್ಲಿ ಸಂಪೂರ್ಣವಾಗಿ ಬದುಕುವುದು ಅತ್ಯಂತ ಅವಶ್ಯಕ. ನಮ್ಮ ಇಂದ್ರಿಯಗಳನ್ನು ತೆರೆಯಿರಿ. ನಮ್ಮ ಸುತ್ತಮುತ್ತಲಿನ ಜಗತ್ತನ್ನ ನೋಡಿ, ಕೇಳಿ, ಅನುಭವಿಸಿ. ನಮ್ಮ ಬಳಿ ಏನೇ ಇರಲಿ, ಅದು ಎಷ್ಟೇ ಚಿಕ್ಕದೆಂದು ಕಂಡರೂ ಅದನ್ನು ಆನಂದಿಸಿ, ಅದಕ್ಕೆ ಕೃತಜ್ಞತೆಯನ್ನ ವ್ಯಕ್ತಪಡಿಸಿ. ವರ್ತಮಾನದ ಕ್ಷಣವೇ ನಾವು ನಮ್ಮ ಭವಿಷ್ಯದ ಚಿತ್ರವನ್ನ ಬಿಡಿಸುವ ಕ್ಯಾನ್ವಾಸ್ ಇದ್ದಂತೆ. ವರ್ತಮಾನವು ಆನಂದ ಮತ್ತು ಕರ್ಮದಿಂದ ತುಂಬಿದ್ದರೆ ಭವಿಷ್ಯವು ತಾನಾಗಿಯೇ ಉಜ್ವಲವಾಗುತ್ತದೆ. ಪರಿಸ್ಥಿತಿಗಳು ಕಷ್ಟಕರವಾಗಿರಬಹುದು, ಜೀವನವು ನಮ್ಮನ್ನ ಆ ಅನಿರೀಕ್ಷಿತ ತಿರುವುಗಳಿಗೆ ತರಬಹುದು, ಸವಾಲುಗಳು ಭೀಕರ ರೂಪವನ್ನ ತಾಳಬಹುದು. ಆದರೆ ನೀವು ಮನುಷ್ಯರು ಅವೆಲ್ಲಕ್ಕಿಂತ ಹೆಚ್ಚು ಶಕ್ತಿಶಾಲಿಗಳು. ಜೀವನದಲ್ಲಿ ಅನೇಕ ಬಾರಿ ನಾವು ಇನ್ನು ಸಹಿಸಲು ಸಾಧ್ಯವಿಲ್ಲ, ನಮ್ಮ ಸಾಮರ್ಥ್ಯದ ಮಿತಿ ಬಂದಿದೆ ಎಂದು ಭಾವಿಸುತ್ತೇವೆ. ಆದರೆ ಸತ್ಯವೇನೆಂದರೆ ಮನುಷ್ಯನ ಆಂತರಿಕ ಸಾಮರ್ಥ್ಯವು ಅನಂತವಾಗಿರುತ್ತದೆ. ನಮ್ಮೊಳಗೆ ಅದಮ್ಯ ಶಕ್ತಿಯ ಮೂಲವಿದೆ. ಅತ್ಯಂತ ಕಷ್ಟಕರ ಪರಿಸ್ಥಿತಿಗಳಿಂದಲೂ ನಮ್ಮನ್ನು ಪಾರು ಮಾಡುವ ಸ್ಥಿತಿಸ್ಥಾಪಕತ್ವವಿದೆ. ನಾವು ನಮ್ಮ ಈ ಆಂತರಿಕ ಶಕ್ತಿಯ ಮೇಲೆ, ನಮ್ಮ ಆತ್ಮಬಲದ ಮೇಲೆ ನಂಬಿಕೆ ಇಡಬೇಕು. ಏಕೆಂದರೆ ನಾವು ನಮ್ಮ ಕಷ್ಟಗಳಿಗಿಂತ, ನಮ್ಮ ಸಮಸ್ಯೆಗಳಿಗಿಂತ ಹೆಚ್ಚು ಶಕ್ತಿಶಾಲಿಗಳು. ಈ ಆಳವಾದ ಸತ್ಯವನ್ನ ನಾವು ಅರ್ಥ ಮಾಡಿಕೊಂಡಾಗ, ನಾವು ನಮ್ಮ ಅಂತರ್ಗತ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸಿದಾಗ ನಮಗೆ ಯಾವುದೇ ರೀತಿಯ ಚಿಂತೆ ಕಾಡಲು ಸಾಧ್ಯವಿಲ್ಲ. ನಾವು ಸವಾಲುಗಳನ್ನು ಭಯದಿಂದಲ್ಲ, ಬದಲಿಗೆ ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ನೋಡುತ್ತೇವೆ. ಚಿಂತೆ ಎನ್ನುವುದು ನಿಮ್ಮ ಮನಸ್ಸಿನ ಶಾಂತಿಯನ್ನು, ನಿಮ್ಮ ಆಂತರಿಕ ಸ್ಥಿರತೆಯನ್ನ ಸುಟ್ಟು ಬೂದಿ ಮಾಡುವ ಒಂದು ವಿನಾಶಕಾರಿ ಬೆಂಕಿ. ನಾವು ಚಿಂತಿಸಿದಾಗ ನಮ್ಮ ಮನಸ್ಸು ಅಶಾಂತವಾಗುತ್ತದೆ, ಆಲೋಚನೆಗಳ ಬಿರುಗಾಳಿ ಏಳುತ್ತದೆ ಮತ್ತು ನಾವು ನಮ್ಮ ಮಾನಸಿಕ ಸಾಮರ್ಥ್ಯವನ್ನ ಸರಿಯಾಗಿ ಬಳಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ನಮ್ಮ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಕುಗ್ಗುತ್ತದೆ, ನಮ್ಮ ಸೃಜನಶೀಲತೆ ಅಡಚಣೆಗೊಳಗಾಗುತ್ತದೆ. ಬದಲಿಗೆ ನಾವು ಪ್ರಜ್ಞಾಪೂರ್ವಕ ಪ್ರಯತ್ನದಿಂದ ಚಿಂತೆಯನ್ನು ನಮ್ಮ ಮನಸ್ಸಿನಿಂದ ದೂರವಿಟ್ಟು ನಮ್ಮ ಮನಸ್ಸನ್ನು ಶಾಂತ ಮತ್ತು ಸ್ಥಿರವಾಗಿರಿಸಿಕೊಳ್ಳುವ ಮೂಲಕ ಅಭ್ಯಾಸ ಮಾಡಿದರೆ ನಾವು ಪ್ರತಿಯೊಂದು ಪರಿಸ್ಥಿತಿಯನ್ನು, ಪ್ರತಿಯೊಂದು ಸವಾಲನ್ನು ಉತ್ತಮವಾಗಿ ನಿಭಾಯಿಸಬಹುದು. ಶಾಂತ ಮನಸ್ಸು ಸ್ಪಷ್ಟವಾಗಿ ಯೋಚಿಸಬಲ್ಲದು. ಅಶಾಂತ ಮನಸ್ಸು ಕೇವಲ ಸಮಸ್ಯೆಗಳನ್ನು ಮಾತ್ರ ನೋಡುತ್ತದೆ. ಆದರೆ ಶಾಂತ ಮನಸ್ಸು ಪರಿಹಾರಗಳನ್ನು ಕಂಡುಕೊಳ್ಳುತ್ತದೆ. ಮನಸ್ಸಿನ ಶಾಂತಿಯೇ ಜೀವನದ ಅತಿ ದೊಡ್ಡ ಆಸ್ತಿ, ಅತಿ ದೊಡ್ಡ ನಿಧಿ. ಅದನ್ನು ಕಾಪಾಡಿಕೊಳ್ಳಲು ನಾವು ಚಿಂತೆ ಎಂಬ ಕಳ್ಳನನ್ನು ನಮ್ಮ ಜೀವನದಿಂದ ದೂರವಿಡಲೇಬೇಕು. ಕಾಲವು ಎಲ್ಲ ಗಾಯಗಳನ್ನು ವಾಸಿ ಮಾಡುತ್ತದೆ. ಆದ್ದರಿಂದ ತಾಳ್ಮೆಗಿರಿ. ಈ ಮಾತು ಕೇವಲ ದೈಹಿಕ ಕಾರ್ಯಗಳಿಗೆ ಮಾತ್ರವಲ್ಲ, ಮಾನಸಿಕ ಮತ್ತು ಭಾವನಾತ್ಮಕ ಗಾಯಗಳಿಗೂ ಅನ್ವಯಿಸುತ್ತದೆ. ಕಾಲವು ಒಬ್ಬ ಮಹಾನ್ ಚಿಕಿತ್ಸಕ. ಅದು ನಿಧಾನವಾಗಿ ಅತ್ಯಂತ ಆಳವಾದ ಗಾಯಗಳನ್ನು ಸಹ ವಾಸಿ ಮಾಡುವ ಮುಲಾಮು. ಜೀವನದಲ್ಲಿ
ಎಷ್ಟೇ ದೊಡ್ಡ ಕಷ್ಟ ಬರಲಿ, ಎಷ್ಟೇ ಆಳವಾದ ದುಃಖ ಬರಲಿ, ಕಾಲಕ್ರಮೇಣ ಪ್ರತಿಯೊಂದು ಸಮಸ್ಯೆಯು ಪರಿಹಾರ ಸಿಗುತ್ತದೆ, ಅಥವಾ ಕನಿಷ್ಠ ಅದರ ತೀವ್ರತೆಯಾದರೂ ಕಡಿಮೆಯಾಗುತ್ತದೆ. ಆದ್ದರಿಂದ ನಾವು ತಾಳ್ಮೆಯಿಂದಿರಬೇಕು, ಸಹನೆಯನ್ನು ಬಿಡಬಾರದು. ಕಾಲಕ್ರಮೇಣ ಎಲ್ಲವೂ ಸರಿಯಾಗುತ್ತದೆ, ವಿಷಯಗಳು ಉತ್ತಮಗೊಳ್ಳುತ್ತವೆ ಎಂದು ನಂಬಬೇಕು. ಆತುರದಲ್ಲಿ ಚಿಂತಿಸುವುದು, ಅಧೀರರಾಗುವುದು ನಮ್ಮನ್ನು ಇನ್ನಷ್ಟು ತೊಂದರೆಗೊಳಿಸುತ್ತದೆ. ಆದರೆ ತಾಳ್ಮೆಯು ನಮಗೆ ಮಾನಸಿಕ ಶಾಂತಿಯನ್ನು ನೀಡುತ್ತದೆ ಮತ್ತು ಅನೇಕ ಬಾರಿ ಪರಿಹಾರದ ದಾರಿಯನ್ನು ತೋರಿಸುತ್ತದೆ. ತಾಳ್ಮೆಯು ನಮಗೆ ಪರಿಸ್ಥಿತಿಗಳು ಪಕ್ವವಾಗಲು ಸಮಯವನ್ನು ನೀಡುತ್ತದೆ ಮತ್ತು ಸರಿಯಾದ ಸಮಯದಲ್ಲಿ ಸರಿಯಾದ ಹೆಜ್ಜೆ ಇಡುವ ತಿಳುವಳಿಕೆಯನ್ನು ನೀಡುತ್ತದೆ. ಶ್ರೀಕೃಷ್ಣರು ಹೇಳುತ್ತಾರೆ, ಆತ್ಮ ಸಂಯಮ ಮತ್ತು ತಾಳ್ಮೆಯೇ ನಿಜವಾದ ವಿಜಯದ ಸಾಧನಗಳು. ಈ ಉಪದೇಶವು ನಮಗೆ ಕಲಿಸುವುದೇನೆಂದರೆ, ನಾವು ನಮ್ಮ ಮನಸ್ಸು ಮತ್ತು ಇಂದ್ರಿಯಗಳ ಮೇಲೆ ನಿಯಂತ್ರಣವನ್ನು ಸಾಧಿಸಿದರೆ ಬಾಹ್ಯ ಪರಿಸ್ಥಿತಿಗಳ ಹೊಡೆತಗಳಿಂದ ವಿಚಲಿತವಾಗುವುದನ್ನು ತಡೆಯಬಹುದು. ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿರಲಿ, ಎಷ್ಟೇ ಪ್ರತಿಕೂಲವಾಗಿರಲಿ, ನಮ್ಮ ಮನಸ್ಸು ಸಂಯಮದಿಂದ ಕೂಡಿದ್ದರೆ ಮತ್ತು ನಾವು ತಾಳ್ಮೆ ಹೊಂದಿದ್ದರೆ ನಾವು ಪ್ರತಿಯೊಂದು ಸಮಸ್ಯೆಯ ಪರಿಹಾರವನ್ನು ಕಂಡುಕೊಳ್ಳಬಹುದು. ಆತ್ಮ ಸಂಯಮವು ನಮ್ಮನ್ನು ಅನಗತ್ಯ ಪ್ರತಿಕ್ರಿಯೆಗಳಿಂದ ರಕ್ಷಿಸುತ್ತದೆ. ತಾಳ್ಮೆಯು ನಮಗೆ ಸರಿಯಾದ ಅವಕಾಶಕ್ಕಾಗಿ ಕಾಯುವ ಶಕ್ತಿಯನ್ನು ನೀಡುತ್ತದೆ. ಈ ಆಂತರಿಕ ಶಿಸ್ತೇ ನಿಜವಾದ ಶಕ್ತಿ. ಕಳೆದು ಹೋದದ್ದನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ಅದರಿಂದ ಕಲಿಯಬಹುದು. ಅನೇಕ ಬಾರಿ ನಾವು ಹಿಂದಿನ ಘಟನೆಗಳ ಬಗ್ಗೆ, ವಿಶೇಷವಾಗಿ ನಮ್ಮ ತಪ್ಪುಗಳು ಅಥವಾ ವೈಫಲ್ಯಗಳ ಬಗ್ಗೆ ಎಷ್ಟು ಚಿಂತಿಸುತ್ತೇವೆಂದರೆ ನಾವು ನಮ್ಮ ವರ್ತಮಾನವನ್ನು ಬದುಕುವುದನ್ನೇ ಮರೆತು ಬಿಡುತ್ತೇವೆ. ನಮ್ಮ ಮನಸ್ಸು ಭೂತಕಾಲದ ಭಾರದಡಿಯಲ್ಲಿ ಹೂತು ಹೋಗಿರುತ್ತದೆ. ಆದರೆ ಭೂತಕಾಲದ ಮೇಲೆ ಗಮನ ಹರಿಸುವುದರಿಂದ, ಅದರ ಬಗ್ಗೆ ಪಶ್ಚಾತ್ತಾಪ ಪಡುವುದರಿಂದ ಏನೂ ಬದಲಾಗುವುದಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ಆಗಿ ಹೋಗಿದ್ದು ಆಗಿ ಹೋಗಿದೆ, ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಆದರೆ ಭೂತಕಾಲದಿಂದ ಕಲಿತ ಪಾಠಗಳು, ಅದರಿಂದ ಪಡೆದ ಅನುಭವಗಳು ನಮಗೆ ಭವಿಷ್ಯದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು, ಬುದ್ಧಿವಂತಿಕೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡಬಹುದು. ಭೂತಕಾಲದ ತಪ್ಪುಗಳ ಬಗ್ಗೆ ಚಿಂತಿಸುವ ಬದಲು ನಾವು ಅವುಗಳನ್ನು ಜೀವನದ ಒಂದು ಅಮೂಲ್ಯ ಪಾಠವೆಂದು ಪರಿಗಣಿಸಿ ಅದರಿಂದ ಕಲಿತು ವರ್ತಮಾನದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾ ಮುಂದುವರಿಯಬೇಕು. ಭೂತಕಾಲವನ್ನು ಒಬ್ಬ ಶಿಕ್ಷಕನೆಂದು ಪರಿಗಣಿಸಿ ಹೊರೆಯಾಗಿ ಅಲ್ಲ. ಚಿಂತೆಯಲ್ಲಿ ಮುಳುಗಿರುವುದು ಜೀವನವನ್ನು ನೀರಸ, ಬಣ್ಣವಿಲ್ಲದ ಮತ್ತು ಭಾರವಾಗಿಸುತ್ತದೆ. ನಾವು ನಿರಂತರವಾಗಿ ಚಿಂತಿಸಿದಾಗ ನಾವು ಜೀವನದ ಸಹಜ ಆನಂದವನ್ನು, ಅದರ ಚಿಕ್ಕ ಚಿಕ್ಕ ಸಂತೋಷಗಳನ್ನು ಕಳೆದುಕೊಳ್ಳುತ್ತೇವೆ. ನಮ್ಮ ಎಲ್ಲ ಭಾವನೆಗಳು, ನಮ್ಮ ಎಲ್ಲ ಶಕ್ತಿ ಚಿಂತೆಯಲ್ಲಿಯೇ ಮುಳುಗಿ ಹೋಗುತ್ತದೆ ಮತ್ತು ನಮ್ಮ ಸುತ್ತಲೂ ಹರಡಿರುವ ಸಣ್ಣ ಪುಟ್ಟ ಸಂತೋಷಗಳ ಅರಿವು ಕೂಡ ನಮಗಾಗುವುದಿಲ್ಲ. ಮುಂಜಾನೆಯ ತಂಗಾಳಿ, ಹೂಗಳ ಸುವಾಸನೆ, ಪ್ರೀತಿ ಪಾತ್ರರ ನಗು, ಒಂದು ಒಳ್ಳೆಯ ಊಟ, ಇವೆಲ್ಲವೂ ನಮ್ಮ ಮುಂದೆಯೇ ಇರುತ್ತವೆ. ಆದರೆ ಚಿಂತೆಯ ಪರದೆ ನಮ್ಮ ಕಣ್ಣುಗಳ ಮೇಲೆ ಬಿದ್ದಿರುತ್ತದೆ. ನಾವು ನಮ್ಮ ಜೀವನದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಮುಖ್ಯ. ಕೆಲಸ, ಕರ್ತವ್ಯ, ಜವಾಬ್ದಾರಿಗಳ ಅಗತ್ಯ, ಆದರೆ ಅಷ್ಟೇ ಅಗತ್ಯ ಜೀವನದ ಪ್ರತಿ ಕ್ಷಣವನ್ನ ಬದುಕಲು ಪ್ರಯತ್ನಿಸುವುದು, ಅದರಲ್ಲಿರುವ ಆನಂದವನ್ನ ಅನುಭವಿಸುವುದು. ಜೀವನದ ನಿಜವಾದ ಸೌಂದರ್ಯ, ನಿಜವಾದ ರಸ ಆ ಚಿಕ್ಕ ಚಿಕ್ಕ ಅಮೂಲ್ಯ ಕ್ಷಣಗಳಲ್ಲಿ ಅಡಗಿದೆ. ಚಿಂತೆಯ ಕಾರಣದಿಂದ ನಾವು ಅವುಗಳನ್ನು ನಿರ್ಲಕ್ಷಿಸುತ್ತೇವೆ. ಈ ಕ್ಷಣಗಳನ್ನು ಬದುಕಲು ಕಲಿಯಿರಿ. ಇದೇ ಚಿಂತೆಯಿಂದ ಮುಕ್ತಿಯ ಒಂದು ಮಾರ್ಗ.
ಪ್ರತಿಯೊಂದು ಸಮಸ್ಯೆಯ ಪರಿಹಾರ ನಿಮ್ಮೊಳಗೆ ಇದೆ. ಕೇವಲ ಶಾಂತ ಮನಸ್ಸಿನಿಂದ ಯೋಚಿಸುವ ಅವಶ್ಯಕತೆ ಇದೆ. ಇದು ನಾವು ಆಗಾಗ ಮರೆತು ಬಿಡುವ ಮತ್ತೊಂದು ಆಳವಾದ ಸತ್ಯ. ಸಮಸ್ಯೆಗಳು ಬಂದಾಗ ನಾವು ಗಾಬರಿಯಾಗುತ್ತೇವೆ, ನಮ್ಮ ಮನಸ್ಸಿನ ಶಾಂತಿಯನ್ನ ಕಳೆದುಕೊಳ್ಳುತ್ತೇವೆ ಮತ್ತು ತಕ್ಷಣವೇ ಹೊರಗಿನ ಸಹಾಯವನ್ನ ಹುಡುಕಲು ಪ್ರಾರಂಭಿಸುತ್ತೇವೆ. ಇತರರಿಂದ ಪರಿಹಾರವನ್ನ ನಿರೀಕ್ಷಿಸುತ್ತೇವೆ. ಆದರೆ ಅನೇಕ ಬಾರಿ ಪ್ರತಿಯೊಂದು ಸಮಸ್ಯೆಯ ಪರಿಹಾರ ಅಥವಾ ಕನಿಷ್ಠ ಪರಿಹಾರದ ದಿಕ್ಕು ನಮ್ಮೊಳಗೆ ಇರುತ್ತದೆ. ನಾವು ನಮ್ಮ ಮನಸ್ಸನ್ನು ಶಾಂತಗೊಳಿಸಿ ಆಳವಾಗಿ ವಿಚಲಿತರಾಗದೆ ಯೋಚಿಸುವ ಅಭ್ಯಾಸ ಮಾಡಿಕೊಳ್ಳಬೇಕು. ನಾವು ಗಮನವಿಟ್ಟು ಏಕಾಗ್ರ ಚಿತ್ತದಿಂದ ಯೋಚಿಸಿದಾಗ ಸರಿಯಾದ ಪರಿಹಾರವು ತಾನಾಗಿಯೇ ನಮ್ಮ ಮುಂದೆ ಬರುತ್ತದೆ. ಹಾಗೆ ಶಾಂತ ನೀರಿನಲ್ಲಿ ಪ್ರತಿಬಿಂಬ ಸ್ಪಷ್ಟವಾಗಿ ಕಾಣುತ್ತದೆ. ಇದಕ್ಕಾಗಿ ಬೇಕಾಗಿರುವುದು ನಮ್ಮ ಮನಸ್ಸನ್ನು ಸ್ಥಿರವಾಗಿಡುವುದು, ಆಲೋಚನೆಗಳ ಗದ್ದಲವನ್ನ ಶಾಂತಗೊಳಿಸುವುದು ಮತ್ತು ಚಿಂತೆಯಿಂದ ದೂರವಿರುವುದು. ಆತ್ಮಚಿಂತನೆ ಮತ್ತು ಶಾಂತ ಮನಸ್ಸೇ ಪರಿಹಾರದ ಕೀಲಿ. ಶ್ರೀಕೃಷ್ಣರು ಮುಂದೆ ಹೇಳುತ್ತಾರೆ, ಆತ್ಮತ್ಯಾಗ ಮತ್ತು ಸೇವೆಯ ಮಾರ್ಗವೇ ನಿಜವಾದ ಸುಖದ ಮಾರ್ಗ. ಈ ಉಪದೇಶವು ನಮಗೆ ಕಲಿಸುವುದೇನೆಂದರೆ, ನಾವು ಕೇವಲ ನಮ್ಮ ಸ್ವಾರ್ಥ, ನಮ್ಮ ಆಸೆಗಳು ಮತ್ತು ನಮ್ಮ ಚಿಂತೆಗಳ ಮೇಲೆ ಮಾತ್ರ ಕೇಂದ್ರೀಕರಿಸಿದಾಗ ನಮ್ಮ ಚಿಂತೆಗಳು ಮತ್ತಷ್ಟು ಹೆಚ್ಚಾಗುತ್ತವೆ. ಆದರೆ ನಾವು ನಮ್ಮ ಸ್ವಾರ್ಥವನ್ನ ಬಿಟ್ಟು ಇತರರ ಸೇವೆ ಮತ್ತು ಒಳಿತಿನ ಮಾರ್ಗವನ್ನ ಹಿಡಿದಾಗ, ನಾವು ನಿಸ್ವಾರ್ಥ ಭಾವದಿಂದ ಇತರರ ಕಲ್ಯಾಣಕ್ಕಾಗಿ ಕೆಲಸ ಮಾಡಿದಾಗ ನಮ್ಮ ಸ್ವಂತ ಚಿಂತೆಗಳು ತಾವಾಗಿಯೇ ಕಡಿಮೆಯಾಗುತ್ತವೆ ಅಥವಾ ಗೌಣವಾಗುತ್ತವೆ. ಇತರರಿಗೆ ಸಹಾಯ ಮಾಡುವುದರಿಂದ, ಅವರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರುವುದರಿಂದ ನಮಗೆ ಆಳವಾದ ಸಂತೃಪ್ತಿ ಸಿಗುತ್ತದೆ. ಅದು ಯಾವುದೇ ಭೌತಿಕ ಸುಖಕ್ಕಿಂತ ಮಿಗಿಲಾದದ್ದು. ಸೇವೆಯ ಭಾವವು ನಮ್ಮನ್ನು ನಮ್ಮ ಚಿಕ್ಕ ನಾನುವಿನಿಂದ ಮೇಲೆತ್ತಿ ಒಂದು ದೊಡ್ಡ ಉದ್ದೇಶದೊಂದಿಗೆ ಜೋಡಿಸುತ್ತದೆ. ಇದೇ ಸಂಪರ್ಕವು ಚಿಂತೆಯನ್ನು ಕಡಿಮೆ ಮಾಡುತ್ತದೆ. ಚಿಂತೆಯನ್ನು ನಿಮ್ಮ ಮೇಲೆ ಹಿಡಿತ ಸಾಧಿಸಲು ಬಿಡಬೇಡಿ, ಬದಲಿಗೆ ಅದನ್ನು ನಿಮ್ಮ ಅನುಭವಗಳಿಂದ ಗೆಲ್ಲಿರಿ. ಜೀವನದ ಪ್ರತಿಯೊಂದು ಸವಾಲು, ಪ್ರತಿಯೊಂದು ಕಷ್ಟವೂ ಒಂದು ಅನುಭವ. ಅದು ನಮಗೆ ಏನನ್ನಾದರೂ ಕಲಿಸಲು ಬರುತ್ತದೆ, ನಮ್ಮನ್ನು ಇನ್ನಷ್ಟು ಬಲಪಡಿಸಲು ಬರುತ್ತದೆ. ನಾವು ಕಷ್ಟಗಳನ್ನು ಎದುರಿಸಿದಾಗ, ಅವುಗಳೊಂದಿಗೆ ಹೋರಾಡಿದಾಗ ಮತ್ತು ಅವುಗಳಿಂದ ಕಲಿತಾಗ ನಮ್ಮ ಚಿಂತೆ ನಿಧಾನವಾಗಿ ಕಡಿಮೆಯಾಗುತ್ತದೆ. ನಾವು ಸಮರ್ಥರಾಗಿದ್ದೇವೆ, ನಾವು ಕಷ್ಟಗಳಿಂದ ಪಾರಾಗಬಹುದು ಎಂದು ನಾವು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತೇವೆ. ಕಷ್ಟದ ಸಮಯಗಳು ನಮ್ಮನ್ನ ಇನ್ನಷ್ಟು ಸಮರ್ಥರನ್ನಾಗಿ, ಇನ್ನಷ್ಟು ಪ್ರಬುದ್ಧರನ್ನಾಗಿ ಮಾಡುತ್ತವೆ. ಇದು ಜೀವನದ ನಿಯಮ. ಚಿಂತಿಸುವ ಬದಲು ನಾವು ನಮ್ಮ ಅನುಭವಗಳಿಂದ ಕಲಿಯುವುದರ ಮೇಲೆ ಗಮನ ಹರಿಸಬೇಕು. ಪ್ರತಿಯೊಂದು ಅನುಭವ ಸುಖಕರವಾಗಿರಲ್ಲ ಅಥವಾ ದುಃಖಕರವಾಗಿರಲ್ಲ, ನಮ್ಮನ್ನು ಅವು ರೂಪಿಸಲು ಬಂದಿರುತ್ತವೆ. ಚಿಂತೆಯನ್ನು ಒಂದು ಅಡ್ಡಿಯಾಗಿ ಅಲ್ಲ, ಬೆಳವಣಿಗೆಯ ಒಂದು ಪ್ರಚೋದಕವಾಗಿ ಪರಿಗಣಿಸಿ. ಜೀವನದಲ್ಲಿ ಪ್ರತಿಯೊಂದು ಸಮಸ್ಯೆಯು ನಮಗೆ ಹೊಸದನ್ನ ಕಲಿಸಲು ಬರುತ್ತದೆ. ಅದನ್ನು ಒಂದು ಅವಕಾಶವಾಗಿ ನೋಡಿ, ಚಿಂತೆಯಾಗಿ ಅಲ್ಲ. ನಾವು ಸಮಸ್ಯೆಗಳನ್ನ ಕೇವಲ ಸಮಸ್ಯೆಗಳಾಗಿ ನೋಡಿದಾಗ ಅವು ನಮಗೆ ಹೊರೆಯಾಗಿ ಕಾಣುತ್ತವೆ. ಆದರೆ ನಾವು ದೃಷ್ಟಿಕೋನವನ್ನ ಬದಲಾಯಿಸಿದರೆ ಪ್ರತಿಯೊಂದು ಸಮಸ್ಯೆಯು ಒಂದು ಅವಕಾಶವಾಗುತ್ತದೆ. ಹೊಸದು ಕಲಿಯುವ ಅವಕಾಶ, ನಮ್ಮ ಸಾಮರ್ಥ್ಯಗಳನ್ನ ಪರೀಕ್ಷಿಸುವ ಅವಕಾಶ, ತಾಳ್ಮೆ ಬೆಳೆಸುವ ಅವಕಾಶ. ಸಮಸ್ಯೆಗಳನ್ನು ಶಿಕ್ಷಕರೆಂದು ಪರಿಗಣಿಸಿ, ಶತ್ರುಗಳೆಂದು ಅಲ್ಲ. ಶ್ರೀಕೃಷ್ಣರು ಹೇಳುತ್ತಾರೆ, ಮನುಷ್ಯನು ತನ್ನ ನಂಬಿಕೆಯಿಂದಲೇ ನಿರ್ಮಿತನಾಗುತ್ತಾನೆ. ಅವನು ಹೇಗೆ ನಂಬುತ್ತಾನೋ ಹಾಗೆಯೇ ಆಗುತ್ತಾನೆ. ಇದು ನಮ್ಮ ಆಲೋಚನೆಗಳು ಮತ್ತು ನಂಬಿಕೆಗಳ ಸೃಜನಾತ್ಮಕ ಶಕ್ತಿಯ ಬಗ್ಗೆ ಹೇಳುವ ಅತ್ಯಂತ ಶಕ್ತಿಯುತ ಉಪದೇಶ.
ನಮ್ಮ ಆಲೋಚನೆಗಳೇ ನಮ್ಮ ಜೀವನದ ದಿಕ್ಕು ನಿರ್ಧರಿಸುತ್ತವೆ, ನಮ್ಮ ವಾಸ್ತವವನ್ನ ನಿರ್ಮಿಸುತ್ತವೆ. ನಾವು ನಿರಂತರವಾಗಿ ನಕಾರಾತ್ಮಕ ಆಲೋಚನೆಗಳ ಮೇಲೆ ಗಮನ ಹರಿಸಿದರೆ, ನಮ್ಮ ಸಾಮರ್ಥ್ಯಗಳ ಬಗ್ಗೆ ಅನುಮಾನ ಪಟ್ಟರೆ, ಭವಿಷ್ಯದ ಬಗ್ಗೆ ಅಶುಭ ಕಲ್ಪನೆಗಳನ್ನ ಮಾಡಿದರೆ ನಮ್ಮ ಜೀವನವು ಭಯ ಮತ್ತು ಚಿಂತೆಯಿಂದ ತುಂಬಿ ಹೋಗುತ್ತದೆ. ಇದಕ್ಕೆ ವಿರುದ್ಧವಾಗಿ ನಾವು ಸಕಾರಾತ್ಮಕ ಆಲೋಚನೆಗಳ ಮೇಲೆ ಗಮನ ಹರಿಸಿದರೆ, ನಮ್ಮ ಮೇಲೆ, ನಮ್ಮ ಸಾಮರ್ಥ್ಯಗಳ ಮೇಲೆ, ನಮ್ಮ ಜೀವನದ ಒಳ್ಳೆಯತನದ ಮೇಲೆ ನಂಬಿಕೆ ಇಟ್ಟರೆ ನಾವು ನಮ್ಮ ಎಲ್ಲ ಚಿಂತೆಗಳಿಂದ ಮುಕ್ತರಾಗಬಹುದು. ಮನಸ್ಸಿನ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಅದನ್ನು ಪ್ರಜ್ಞಾಪೂರ್ವಕವಾಗಿ ಸರಿಯಾದ ದಿಕ್ಕಿನಲ್ಲಿ ಬಳಸಿ. ಸಕಾರಾತ್ಮಕ ನಂಬಿಕೆ, ಸಕಾರಾತ್ಮಕ ಆಲೋಚನೆಗಳೇ ನಿಜವಾದ ಜೀವನದ ಕೀಲಿ. ಅವು ನಮ್ಮನ್ನು ಚಿಂತೆಯ ಕತ್ತಲೆಯಿಂದ ಹೊರತಂದು ಭರವಸೆ ಮತ್ತು ಸಾಧ್ಯತೆಗಳ ಬೆಳಕಿನಲ್ಲಿ ತರುತ್ತವೆ. ಯಾವುದು ನಿಮ್ಮ ನಿಯಂತ್ರಣದಲ್ಲಿ ಇಲ್ಲವೋ ಅದರ ಬಗ್ಗೆ ಚಿಂತಿಸುವುದರಿಂದ ಏನೂ ಬದಲಾಗುವುದಿಲ್ಲ. ಇದು ನಾವು ಅಳವಡಿಸಿಕೊಂಡರೆ ಅನೇಕ ಅನಗತ್ಯ ಚಿಂತೆಗಳಿಂದ ಪಾರಾಗಬಹುದಾದ ಒಂದು ಪ್ರಾಯೋಗಿಕ ಸತ್ಯ. ಅನೇಕ ಬಾರಿ ನಾವು ಸಂಪೂರ್ಣವಾಗಿ ನಮ್ಮ ನಿಯಂತ್ರಣದಿಂದ ಹೊರಗಿರುವ ವಿಷಯಗಳ ಬಗ್ಗೆ ಚಿಂತಿಸುತ್ತೇವೆ. ಹವಾಮಾನ ಹೇಗಿರುತ್ತದೆ? ಇತರರು ಏನು ಯೋಚಿಸುತ್ತಾರೆ? ಆರ್ಥಿಕತೆಯ ಗತಿ ಏನು? ಭವಿಷ್ಯದಲ್ಲಿ ಯಾವ ಅನಿರೀಕ್ಷಿತ ಘಟನೆ ಸಂಭವಿಸುತ್ತದೆ? ಇಂತಹ ವಿಷಯಗಳ ಬಗ್ಗೆ ಚಿಂತಿಸುವುದು ಕೇವಲ ಸಮಯ ಮತ್ತು ಶಕ್ತಿಯ ವ್ಯರ್ಥ, ಏಕೆಂದರೆ ನಾವು ಅವುಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ. ನಾವು ನಮ್ಮ ಶಕ್ತಿ ಮತ್ತು ಗಮನವನ್ನ ನಮ್ಮ ನಿಯಂತ್ರಣದಲ್ಲಿರುವ ವಿಷಯಗಳ ಮೇಲೆ ಕೇಂದ್ರೀಕರಿಸಬೇಕು. ನಮ್ಮ ಸ್ವಂತ ಕರ್ಮಗಳು, ನಮ್ಮ ಆಲೋಚನೆಗಳು, ನಮ್ಮ ಪ್ರತಿಕ್ರಿಯೆಗಳು, ನಮ್ಮ ಪ್ರಯತ್ನ ಮತ್ತು ನಮ್ಮ ನಿಯಂತ್ರಣದಲ್ಲಿಲ್ಲದ ವಿಷಯಗಳನ್ನು ಸ್ವೀಕರಿಸಲು ಕಲಿಯಬೇಕು. ಅವುಗಳನ್ನು ದೇವರ ಕೈಯಲ್ಲಿ ಅಥವಾ ಪ್ರಕೃತಿಯ ಹರಿವಿಗೆ ಬಿಡಬೇಕು. ಈ ಆಲೋಚನೆಯು ನಮಗೆ ಅಪಾರ ಮಾನಸಿಕ ಶಾಂತಿಯನ್ನ ನೀಡುತ್ತದೆ ಮತ್ತು ನಮ್ಮನ್ನು ನಿರರ್ಥಕ ಚಿಂತೆಯ ಭಾರದಿಂದ ಉಳಿಸುತ್ತದೆ. ನೀವು ಎಷ್ಟು ಹೆಚ್ಚು ಚಿಂತಿಸುತ್ತೀರೋ ಅಷ್ಟೇ ಹೆಚ್ಚು ಕಷ್ಟಗಳು ಹೆಚ್ಚಾಗುತ್ತವೆ. ಇದು ವಿರೋಧಾಭಾಸದಂತೆ ಕಾಣಬಹುದು, ಆದರೆ ಇದು ಸತ್ಯ. ಚಿಂತಿಸುವುದರಿಂದ ಸಮಸ್ಯೆಗಳು ಬಗೆಹರಿಯುವುದಿಲ್ಲ, ಬದಲಿಗೆ ಅವು ಇನ್ನಷ್ಟು ಸಂಕೀರ್ಣ ಮತ್ತು ದೊಡ್ಡದಾಗಿ ಕಾಣುತ್ತವೆ. ನಾವು ಚಿಂತೆಯ ಭಾರದಡಿಯಲ್ಲಿ ಸಿಲುಕಿದಾಗ ನಮ್ಮ ಮೆದುಳು ಸರಿಯಾಗಿ ಕೆಲಸ ಮಾಡುವುದಿಲ್ಲ. ನಾವು ಸರಿಯಾಗಿ ಯೋಚಿಸುವುದು ಮತ್ತು ವಿವೇಕಯುತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತೇವೆ. ಚಿಂತೆಯು ನಮ್ಮ ದೃಷ್ಟಿಕೋನವನ್ನು ಸಂಕುಚಿತಗೊಳಿಸುತ್ತದೆ, ನಮ್ಮನ್ನು ಕೇವಲ ಸಮಸ್ಯೆಯ ನಕಾರಾತ್ಮಕ ಅಂಶಗಳ ಮೇಲೆ ಮಾತ್ರ ಕೇಂದ್ರೀಕರಿಸುವಂತೆ ಮಾಡುತ್ತದೆ. ಆದ್ದರಿಂದ ನಾವು ಚಿಂತೆಯಿಂದ ಮುಕ್ತರಾಗಿ ನಮ್ಮ ಮನಸ್ಸನ್ನು ಶಾಂತ ಮತ್ತು ತೆರೆದ ಮನಸ್ಸಿನಿಂದ ಇಟ್ಟುಕೊಳ್ಳಬೇಕು. ಇದರಿಂದ ನಾವು ಪ್ರತಿಯೊಂದು ಸಮಸ್ಯೆಯ ಪರಿಹಾರವನ್ನು ಹೆಚ್ಚು ಸೃಜನಶೀಲತೆ ಮತ್ತು ಸ್ಪಷ್ಟತೆಯೊಂದಿಗೆ ಕಂಡುಕೊಳ್ಳಬಹುದು. ಶಾಂತ ಮನಸ್ಸೇ ಸಮಸ್ಯೆಗಳನ್ನು ಪರಿಹರಿಸುವ ಅತ್ಯುತ್ತಮ ಸಾಧನ. ಪ್ರಿಯ ಸ್ನೇಹಿತರೆ, ಭಗವದ್ಗೀತೆಯ ಈ ಬೋಧನೆಗಳು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಅದೇ ರೀತಿ ಭಗವಾನ್ ಶ್ರೀಕೃಷ್ಣನ ಅನುಯಾಯಿಯಾಗಿದ್ದರೆ ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ ನಮ್ಮನ್ನು ಬೆಂಬಲಿಸಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.